ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಮುಂದೆ ಡೈಲಿ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಇವತ್ತು ಜೂನ್ 5ನೇ ತಾರೀಕು ಶುಕ್ರವಾರ. ಇನ್ನು ಮುಂದೆ ನನ್ನ ಡೈಲಿ ವ್ಲಾಗ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಈಗ 12 ಗಂಟೆ. ಪಾಪುಗೆ ಬೆಳಿಗ್ಗೆ ಎದ್ಮೇಲೆ ಸರಿ ತಿನ್ನಿಸಿ ಸ್ನಾನ ಮಾಡಿಸಿ ಮಲಗಿಸಿದ್ದೆ. ಅವಳು ಸ್ನಾನ ಆದಮೇಲೆ ನಾನು ಕೂಡ ಸ್ನಾನ ಮಾಡಿ ಬಂದೆ. ಸೊ ಫಸ್ಟ್ನೇದಾಗಿ ದೇವ್ರ ಮನೆಗೆ ಹೋಗಿ ಕೈ ಮುಗಿದು ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಿರೋದ್ರಿಂದ ದೇವ್ರಿಗೆ ಕೈ ಮುಗಿದು ಒಳ್ಳೆ ವ್ಯೂಸ್ ಬರಲಿ ಅಂತ ಬೇಡ್ಕೊಂಡು ಹೊರಗಡೆ ಬಂದೆ. ಅದಾದಮೇಲೆ ಬಂದು ತಲೆ ಬಾಚ್ಕೊಂಡು ಸ್ವಲ್ಪ ನನಗೆ ಟೈಮ್ ಬೇಕು, ಯಾಕೆಂದರೆ ಲಾಂಗ್ ಹೇರ್ಸ್ ಇರೋದ್ರಿಂದ. ಅದಾದಮೇಲೆ ಅಡುಗೆ ಮನೆಗೆ ಬಂದೆ. ಸೊ ಅಮ್ಮ ಬೇರೆ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಫಸ್ಟು ಸಿಂಕ್ ಕ್ಲಿಯರ್ ಮಾಡ್ಕೊಳ್ಳೋಣ ಅಂಥೇಳಿ ಪಾತ್ರೆ ತೊಳಿತಾ ಇದ್ದೆ. ಮಳೆ ಹೊರಗಡೆ ಸಿಕ್ಕಾಪಟ್ಟೆ ಜೋರು ಬರ್ತಾ ಇತ್ತು. ಹೋಗಿ ಬಟ್ಟೆ ತಗೊಂಡು ಬಂದೆ. ಮಗನದೇ ಯೋಚನೆ ಆಗ್ತಾಯಿತ್ತು, ಯಾಕೆಂದರೆ ಬೆಳಿಗ್ಗೆ ಆಟ ಆಡೋಕ್ಕೆ ಹೋಗಿದ್ದ, ಇನ್ನೂ ಬಂದಿರಲಿಲ್ಲ. ಸೊ ಎಲ್ಲಿರ್ಬೋದು ಏನು ಅಂತ ಯೋಚನೆ ಮಾಡ್ತಾ ಇದ್ದೆ. ಅವನಿಗೆ ಫೋನ್ ಕೂಡ ಕೊಡ್ಸೋಕ್ಕಾಗಲ್ಲ. ಈಗ ಹೆಂಗಾಗಿದೆ ಅಂತಂದರೆ ಆಟ ಆಡೋದಕ್ಕೆ ಹೋದರೆ ಎಲ್ಲಿರ್ತಾರೋ ಏನೋ ಹೇಗೋ ಅನ್ನೋ ಭಯ. ಫೋನ್ ಕೊಟ್ಟರೆ ಬರೀ ಫೋನ್ ನೋಡ್ಕೊಂಡು ಇದ್ಬಿಡ್ತಾರೆ. ಹಾಗಾಗಿ ಫೋನು ಕೊಡೋಕ್ಕಾಗಲ್ಲ, ಅವ್ರನ್ನ ಜಾಸ್ತಿ ಹೊರಗಡೆನೂ ಕಳ್ಸೋಕ್ಕಾಗಲ್ಲ. ಏನೇ ಆದ್ರೂ ಒಂಥರ ಟೆನ್ಷನ್ ನಮ್ಮ ಅಮ್ಮಂದ್ರಿಗೆ ಪರಿಸ್ಥಿತಿ. ಸೊ ಹಾಗೇನೆ ಪಾತ್ರೆ ತೊಳಿತಾ ಇದ್ದೆ. ಅದಾದಮೇಲೆ ಮಳೆ ಜೋರಾಗಿದ್ದರಿಂದ ಒಂದ್ಸಲ ಹೊರಗಡೆ ಬಂದು ನೋಡಿದ್ರೆ ಮೆಟ್ಲು ತುಂಬ ನೀರು. ಒಂಥರ ಕೋಪ ಬರ್ತಾ ಇತ್ತು. ಯಾಕೆ ಅಂತಂದರೆ ನಾವು ಈ ಶೀಟ್ ಏನಿದೆ ಇದನ್ನು ನಾವು ಆ್ಯಕ್ಚುಲಿ 3 ಸಲ ನಾವು ರಿಪೇರಿ ಮಾಡಿಸಿರೋದು. ನನ್ನ ಮದುವೆ ಆದಮೇಲೆ 3 ಸಲ, ಆ್ಯಕ್ಚುಲಿ ಮುಂಚೆನೂ ಮಾಡಿಸಿದ್ದಾರೆ. ಅದು ಫಸ್ಟ್ ಆ್ಯಕ್ಚುಲಿ ಶೀಟ್ ಇತ್ತು, ಅದನ್ನು ರಿಪೇರಿ ಮಾಡಿಸಿ ಮತ್ತೆ ಶೀಟೇ ಹಾಕ್ಸಿದ್ವಿ. ಆದರೂ ಮೆಟ್ಲು ಮೇಲೆ ನೀರು ಸೋರ್ತಾನೆ ಇತ್ತು. ಅದಾದಮೇಲೆ ಶೀಟ್ ಸರಿ ಹೋಗ್ತಾ ಇಲ್ಲ, ಹೆಂಚು ಹಾಕ್ಸಿದ್ರೆ ಇದಾಗ್ಬೋದು ಅಂತೇಳಿ ಸ್ವಲ್ಪ ಹೈಟ್ ಮಾಡಿಸಿ ಸೈಡ್ಗೆಲ್ಲ ವಿಂಡೋ ಎಲ್ಲ ಮಾಡಿಸಿ ಸೊ ಮತ್ತೆ ಹೆಂಚು ಹಾಕ್ಸಿದ್ವಿ. ಬಟ್ ಆದರೂ ಮೆಟ್ಲು ಮೇಲೆ ನೀರು ಬೀಳೋದೇನು ಕಡಿಮೆ ಆಗಲಿಲ್ಲ. ಸೊ ಈಗ ಮತ್ತೆ ಹೆಂಚು ಹಾಕ್ಸಿದ್ಮೇಲೆ ಮತ್ತೆ ಈಗ ನಾವು ಈ ಕಡೆ ಶೀಟ್ ಇರಲಿಲ್ಲ, ಸೊ ಈ ಶೀಟ್ ಕವರ್ ಮಾಡಿ ಇದನ್ನು ಮಾಡಿದ್ವಿ. ಈಗಲೂ ಮತ್ತೆ ನೀರು ಸೋರ್ತಾನೇ ಇದೆ ಅಲ್ಲಿ, ಮೆಟ್ಲು ಇದಾಗ್ತಾಯಿಲ್ಲ. ಸೊ ಮಳೆಗಾಲದಲ್ಲಿ ಇದೊಂಥರ ದೊಡ್ಡ ತಲೆನೋವಾಗ್ಬಿಟ್ಟಿದೆ ನನಗೆ. ಮಳೆ ಬಂದ ತಕ್ಷಣ ನೆನಪಾಗೋದು ನಿಜವಾಗ್ಲೂ ಈ ಶೀಟ್ ಹಾಕಿದ್ರೇನೆ ನನಗೆ. ತುಂಬಾ ಬೇಜಾರಾಗ್ತದೆ. ಈ ಸಲ ಮಾತ್ರ ನಾವು ಲಾಸ್ಟ್ ಇನ್ನು ಫೆಬ್ರವರಿಲಿ ಇದೆ ಮೊದಲನೇ ಮಳೆ ಸಿಕ್ಕಿರೋದು. ಸೊ ಮೆಟ್ಲು ಮೇಲೆ ನಡಿಬೇಕು ಅಂದರೆ ಯೋಚನೆ ಮಾಡೋಂಗಾಗುತ್ತೆ. ನಮ್ಮದು ಗಾಣ ಆಗಿರೋದ್ರಿಂದ ಎಲ್ಲಿ ಎಣ್ಣೆ ಕಾಲಿರುತ್ತೆ, ಎಲ್ಲಿ ಬಿಡ್ತೀವೋ ಅನ್ನೋ ಭಯ ಬೇರೆ. ಒಂದೊಂದು ಸಲ ಪಾಪುನ ಎತ್ಕೊಂಡು ಓಡಾಡ್ತಾ ಇರ್ತೀವಿ, ವೇಟ್ ಎತ್ಕೊಂಡು ಓಡಾಡ್ತಿರ್ತೀವಿ. ಸೊ ಎಲ್ಲಿ ಬಿದ್ದೇನಾದರೂ ಆದರೆ ಹೇಗಪ್ಪ ಅನ್ನಂಗೆ ಆಗ್ತಾ ಇರುತ್ತೆ. ಸೊ ಅವರು ರಿಪೇರಿ ಮಾಡಬೇಕಾದ್ರೆ ಎಷ್ಟು ಇಲ್ಲ ಹಂಗಾಗಲ್ಲ ಅಂತಲೇ ಹೇಳ್ತಾರೆ. ಆ ಥರ ಆಗಕ್ಕೆ ಸಾಧ್ಯನೇ ಇಲ್ಲ. ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ ಏನೇನೋ ಹೇಳ್ತಾರೆ. ಆದರೆ ಕೊನೆಗೂ ಇದೇ ಥರ ಮಾಡ್ತಾರೆ. ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ. ಅದೇ ಮಳೆ ಬಂದಾಗೆಲ್ಲ ನಾನಂತೂ ಸಿಕ್ಕಾಪಟ್ಟೆ ಬೈಕೊಡ್ತೀನಿ ಇವ್ರನ್ನ. ಅದಾದಮೇಲೆ ಇನ್ನೇನು ಮತ್ತೆ ಒಳಗಡೆ ಬಂದು ಪಾತ್ರೆ ಹಾಗೆ ಇತ್ತು ತೊಳಿತಾ ಇದ್ದೆ. ಅಷ್ಟರಲ್ಲಿ ಮತ್ತೆ ನನ್ನ ಮಗ ಬಂದ. ಪಾತ್ರೆ ಎಲ್ಲ ಮುಗೀತು ಅಷ್ಟರಲ್ಲಿ ನನ್ನ ಮಗ ಬಂದು ನಾನೆಲ್ಲೋ ಮಳೇಲಿ ನಿಂತ್ಕೊಂಡು ಬಂದಿದ್ದಾನೆ ಅಂದ್ಕೊಂಡ್ರೆ ನೋಡಿದ್ರೆ ಬಿದ್ದು ಕೈ ನೋವು ಮಾಡ್ಕೊಂಡು ಬಂದಿದ್ದಾನೆ. ಸೊ ಇನ್ನೂ 1 ವರ್ಷ ಕೂಡ ಆಗಿಲ್ಲ. ಅವನು ಜನವರಿನಲ್ಲಿ ಕೈ ಮುರ್ಕೊಂಡು ಸುಮಾರು ಒಂದು 20 ದಿನ ಬ್ಯಾಂಡೇಜ್ ಹಾಕಿದ್ರು. ಸೊ ಅದು ನೆನಪಾಯಿತು. ಮತ್ತು ಕೈ ನೋವಾಗಿದೆ ಅಂತ ಹೇಳ್ತಾ ಇದ್ದ. ನೋಡೋಣ ಮತ್ತೆ ಕೈ ಮುರಿದಿದೆ ಇದ್ದರೆ ಸಾಕು ಅಂತ ಅಂದ್ಕೊಳ್ತಾ ಇದ್ದೆ ಅಷ್ಟೇ. ಏನೂ ಆಗದೆ ಇದ್ದರೆ ಸಾಕು, ಹೋಗೋಕ್ಕೆ ಸ್ನಾನ ಮಾಡ್ಕೊಂಡು ಬರೋಗಪ್ಪ, ಆಮೇಲೆ ನೋಡೋಣ ಅಂತ ಹೇಳಿದೆ. ಸ್ನಾನಕ್ಕೆ ಅವ್ನು ಕಳಿಸ್ದೆ. ಅಷ್ಟರಲ್ಲಿ ಅಲ್ಲೇ ಪಾಪುನೂ ಎದ್ದಿದ್ಲು. ಸೊ ಪಾಪು ಎದ್ಮೇಲೆ ಮತ್ತು ಅವಳಿಗೆ ನಾವು ಆ್ಯಕ್ಚುಲಿ ಸ್ನಾನ ಮಾಡಿಸಿ ಹಾಗೆ ಮಲಗಿಸಿರ್ತೀವಿ. ಮತ್ತು ಅವಳಿಗೆ ಬಟ್ಟೆ ಹಾಕಿ ಫೀಡಿಂಗ್ ಮಾಡಿ ಹೊರಗಡೆ ಕರ್ಕೊಂಡ್ಬಂದು ಅಡುಗೆ ಮಾಡಿದೆ, ಮುದ್ದೆ ಮಾಡಿದೆ. ಸೊ ಎಲ್ಲರೂ ಊಟ ಮಾಡಿದ್ವಿ. ಆ್ಯಕ್ಚುಲಿ ಪಾಪುಗೆ ಮುದ್ದೆನೇ ತಿನ್ಸೋಣ ಅಂದ್ಕೊಂಡಿದ್ದೆ, ಆದರೆ ಸ್ವಲ್ಪ ಗಂಟಾಗಿತ್ತು, ಹಾಗಾಗಿ ಬೇಡ ಅಂತೇಳಿ ರಾಗಿ ಮಾಲ್ಟ್ ಮಾಡಿ ಅವಳಿಗೆ ತಿನ್ನಿಸ್ತಾ ಇದ್ದೀನಿ. ಅದಾದಮೇಲೆ ಉಪ್ಪು ಮಾಲ್ಟ್ ತಿಂದಾದ್ಮೇಲೆ ಮಲಕ್ಕೊಂಡ್ಳು. ಅವಳು ಮಲಗಿದ್ಮೇಲೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡೆ. ಆಮೇಲಿಂದ ಇನ್ನೇನು ಸಂಜೆ ದೀಪ ಹಚ್ಚಿ ಕೆಳಗಡೆ ಪಾಪುನ ಹೊರಗಡೆ ಅಡ್ಡಾಡಿಸ್ಕೊಂಡು ಬರೋಣ ಅಂತ ಹೋದೆ. ಸ್ವಲ್ಪ ಹೊತ್ತು ಅಡ್ಡಾಡ್ಕೊಂಡು ಬಂದಮೇಲೆ ಅವಳಿಗೆ ಗಾಣದಲ್ಲಿ ಇರಬೇಕು ಅಂದ್ರೇ ಭಾಳ ಖುಷಿ. ಆ್ಯಕ್ಚುಲಿ ಗಾಣ ತಿರುಗೋದನ್ನ ಎಲ್ಲ ಬರೋರು ಹೋಗೋರನ್ನೆಲ್ಲ ಮಾತಾಡಿಸ್ತಾ ಇರ್ತಾರೆ. ತುಂಬ ಖುಷಿಯಾಗಿದ್ಬಿಡ್ತಾಳೆ ಕೆಳಗಡೆ. ಆದರೆ ನಾವೇ ಡಸ್ಟ್ ಅಂತ ಜಾಸ್ತಿ ಹೊತ್ತಿರಲ್ಲ. ಸೊ ಅದಾದಮೇಲೆ ಮೇಲ್ಗಡೆ ಬಂದು ಕಾಫಿ ಮಾಡಿಕೊಟ್ಟೆ. ಕಾಫಿ ಎಲ್ಲರೂ ಕುಡ್ದಾದ್ಮೇಲೆ ನಾನು ಆ್ಯಕ್ಚುಲಿ ಆಸೆ ಅನ್ನೋ ಒಂದು ಸೀರಿಯಲ್ ಮಾತ್ರ ರೆಗ್ಯುಲರಾಗಿ ನೋಡ್ತೀನಿ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಸೊ ಎಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.